ಸರ್ವಮಂಗಳ ಕೇಳಿಸ್ತಾ ಇದೆಯಾ? ನೋಡಿ, ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟ ಹಾಗೆ ಕೆಲವು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿತ್ತು ಗ್ರೂಪ್ ಅಲ್ಲಿ. ಎಲ್ಲರೂ ಫಾಲೋ ಮಾಡಿದೀರಾ? ಎಸ್ ಸರ್. ಓಕೆ, 4 classes ಹ್ಯಾವ್ ಬಿನ್ ಅಪ್ಲೋಡೆಡ್. ಸೊ ಇಲ್ಲಿ 4 ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡಿತ್ತು. ಸೊ ಎಲ್ಲದನ್ನು ಕೂಡ ನೀವು ಅಪ್ಡೇಟ್ ಮಾಡ್ರಿ, ಪ್ರಾಬ್ಲಮ್ಸ್ ನ ಅಬ್ಸರ್ವ್ ಮಾಡ್ರಿ. ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಸಂಬಂಧಪಟ್ಟ ಹಾಗೆ ನೋಡಿದಿರಾ ಎಲ್ಲರೂ? ನೋಡಿದೀರಾ? ಕ್ಲಾಸಸ್ ಎಲ್ಲ ಫಾಲೋ ಮಾಡಿದೀರಾ? ಸರ್ವಮಂಗಳ ಎಸ್ ಸರ್. ಕೇಳಿಸ್ತಾ ಇದೆಯಾ? ಎಸ್ ಸರ್. ಓಕೆ, ನೋಡ್ರಿ ಇಲ್ಲಿ ಸ್ವಲ್ಪ ಸ್ಕ್ರೀನ್ ಬರ್ತೀನಿ. ಓಕೆ, ವಿನುತಾ, ಭೂಮಿಕಾ. ಸೊ ಈಗ ನಮಗೆ ಗುರುವಾರ ಆಕ್ಚುಲಿ ಅದು 1:15 ಇತ್ತು, ಸ್ವಲ್ಪ ಲೇಟ್ ಆಗಿದೆ. ಇರ್ಲಿ, ಮತ್ತೆ ಫಸ್ಟ್ ಇಂದನೂ ನಿಮಗೆಲ್ಲ ಕ್ಲಾಸಸ್ಗಳು ಆಗಿರ್ತಾವಲ್ವಾ, ಹಾಗಾಗಿ ನಾವು ಸ್ವಲ್ಪ ಊಟಕ್ಕೆ ಗ್ಯಾಪ್ ಕೊಟ್ಟಿತ್ತು. ಸೊ ಇವತ್ತಿನ ಕ್ಲಾಸಲ್ಲಿ ಇಟ್ ವಿಲ್ ಬಿ ಎ ಶಾರ್ಟ್ ಪೀರಿಯಡ್. ಓಕೆನಾ? ಶಾರ್ಟ್ ಪೀರಿಯಡ್ ಅಥವಾ ಶಾರ್ಟ್ ಕ್ಲಾಸ್. ಸೊ ಐ ವಿಲ್ ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಿನ್ನೆ ವಿಡಿಯೋಸ್ ಎಲ್ಲ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರಾದರೂ ನೀವು ಮಿಸ್ ಆಗಿದ್ರೆ, ಸೊ ಗೋ ಥ್ರೂ ದೋಸ್ ವಿಡಿಯೋಸ್ ವೆನ್ ಯು ಆರ್ ಫ್ರೀ. ಸೊ ನಿಮಗೆ ಮೊಬೈಲ್ ಅವೈಲಬಿಲಿಟಿ ಯಾವಾಗ ಇರುತ್ತೆ, ನೀವು ಇವಾಗ ಕ್ಲಾಸ್ ಅನ್ನ ಎಲ್ಲ ಅಬ್ಸರ್ವ್ ಮಾಡ್ರಿ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ಗಳೆಲ್ಲ ನೋಡ್ರಿ, ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಪ್ರಾಬ್ಲಮ್ಸ್. ಓಕೆನಾ? ಸೊ ಇವತ್ತಿನ ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ತೀನಿ ವಿತೌಟ್ ವೇಸ್ಟಿಂಗ್ ದ ಟೈಮ್. ಸೊ ಪ್ರಾಪರ್ಟೀಸ್ ನೋಡ್ರಿ, ಇಲ್ಲಿ ಅಂಡರ್ಲೈನ್ ಮಾಡ್ಕೊಡ್ರಿ. ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ಸೊ ಕೆಲವೊಂದು ಪ್ರಾಪರ್ಟೀಸ್ ಇದಾವೆ ಡಿಟರ್ಮಿನೆಂಟ್ಸ್ ಇಂದು. ಸೊ ಅದನ್ನ ನಾವು ನೋಟ್ ಮಾಡ್ಕೊಳ್ಳೋಣ. ಡಿಟರ್ಮಿನೆಂಟ್ಸ್ ಚಾಪ್ಟರ್ ಆಲ್ರೆಡಿ ಮುಗಿದಿದೆ ಅಲ್ವಾ ನಮ್ದು? ಎಸ್ ಸರ್. ಓಕೆ, ಡಿಟರ್ಮಿನೆಂಟ್ ಚಾಪ್ಟರ್ ಕಂಪ್ಲೀಟ್ ಮಾಡಿದೀವಿ ನಾವು. ಹೆಂಗೆ ಎಕ್ಸ್ಪ್ಯಾಂಡ್ ಮಾಡಬೇಕು, 2x2 ಡಿಟರ್ಮಿನೆಂಟ್, 3x3 ಡಿಟರ್ಮಿನೆಂಟ್, ಹೌ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಡಿಟರ್ಮಿನೆಂಟ್, ವಿ ನೋ ಆಲ್ ದೋಸ್ ಥಿಂಗ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಾಪರ್ಟೀಸ್ ಇದೆ. ಸೊ ಇದನ್ನ ನಾವು ನೋಟ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ನಿನ್ನೆ ಗ್ರೂಪ್ ಅಲ್ಲಿ ಒಂದು ಟೈಮ್ ಟೇಬಲ್ PDF ಶೇರ್ ಮಾಡಿತ್ತು, ನೋಡಿದ್ರೆ ಎಲ್ಲರೂ? ಎಸ್ ಸರ್. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದ ಹೋಲ್ ಸಿಲೆಬಸ್, ಎಲ್ಲಾ ಸಿಲೆಬಸ್ ಅನ್ನ ಪಾರ್ಟ್ ಆಗಿ ವಿಭಾಗ ಮಾಡಿದ್ದಾರೆ. ಫಸ್ಟ್ ಇದು ಮೊದಲನೇ ಕಿರು ಪರೀಕ್ಷೆ, ಆಮೇಲೆ 2ನೇ ಕಿರು ಪರೀಕ್ಷೆ ವಿತ್ ಡೇಟ್ ಅಲ್ವಾ, ಆಮೇಲೆ ವಿತ್ ಅಲಾಂಗ್ ವಿತ್ ಸಿಲೆಬಸ್. ನಿಮ್ಗೇನ್ ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದಿಷ್ಟು ನಿಮ್ ರೆಫರೆನ್ಸ್ ಇರಲಿ ಅಂತ ನಾನು ಮೆಸೇಜ್ ಅನ್ನ ಹಾಕಿದ್ದೆ. ಕೆಲವರು ಅದನ್ನ ರೆಸ್ಪಾಂಡ್ ಮಾಡಿದ್ರಿ. ಇನ್ನು ಯಾರು ನೋಡಿಲ್ಲ ಅಂತಂದ್ರೆ ಅದ್ರ ಕಡೆ ಗಮನ ಕೊಡ್ರಿ. ಸೊ ಟ್ರೈ ಟು ಫಾಲೋ ಆಲ್ ದ ಕ್ಲಾಸಸ್ ಅಂಡ್ ನಿಮ್ಮ ನೋಟ್ಸ್ ಅನ್ನ ನೀವು ಅಪ್ಡೇಟ್ ಮಾಡ್ಬೇಕು. ಸೊ ಯಾರಾದ್ರೂ ಹಿಂದುಳಿದಿದ್ರೆ, ನೋಟ್ಸ್ ಇಲ್ಲ ನನಗೆ ಅಂತಂದ್ರೆ ಟೀಚ್ಮೆಂಟ್ ಆ್ಯಪ್ ನೋಡ್ರಿ, ಅದರಲ್ಲಿ ಬರ್ದಿರೋದನ್ನೇ ನೋಟ್ಸ್ ಅಪ್ಲೋಡ್ ಮಾಡಿದೀನಿ, ಗ್ರೂಪ್ ಅಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ಅದನ್ನೆಲ್ಲದೂ ಕೂಡ ನೀವು ಯೂಸ್ ಮಾಡ್ಕೋಬೇಕು. ಇದು ನಿಮಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಓಕೆನಾ? ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ನೋಡಿ, ಡಿಟರ್ಮಿನೆಂಟ್ಸ್ ಸಂಬಂಧಪಟ್ಟಂತ ಪ್ರಾಪರ್ಟೀಸ್ ಇದೆ, ಕೆಲವೊಂದು ಚೆಕ್ ಮಾಡೋಣ. ಫಸ್ಟ್ ಪ್ರಾಪರ್ಟಿ ನೋಡೋಣ. P1 ಅಂತೀನಿ ಫಸ್ಟ್ ಪ್ರಾಪರ್ಟಿಗೆ. ಸೊ ಡಿಟರ್ಮಿನೆಂಟ್ ಸಂಬಂಧಪಟ್ಟಂತ ಪ್ರಾಪರ್ಟಿ, ಫಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ, ಬರ್ಕೊಳ್ತೇನೆ ನೋಡ್ರಿ. ಬರ್ಕೊಳ್ತಾ ಇದ್ದೀರಾ? ಎಸ್ ಸರ್. The value determinant remains the same if rows and columns are interchanged. ಸೊ ಬಹಳ ಸಿಂಪಲ್ ಇದಾವೆ ಪ್ರಾಪರ್ಟೀಸ್, ನೋಟ್ ಮಾಡ್ಕೊಳ್ಳೋಣ. ನೋಡ್ರಿ, ಇದೆಲ್ಲದು ಪ್ರೂಫ್ ಇದೆ. ಫಸ್ಟ್ ಪ್ರೂಫ್ ಅವಶ್ಯಕತೆ ಏನಿಲ್ಲ, ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದ ಸ್ಟೇಟ್. ನೋಡಿ, ಸ್ಟೇಟ್ಮೆಂಟ್ ಬರ್ಕೊಳ್ರಿ. ಕರೆಕ್ಟ್ ಪ್ರಾಪರ್ಟಿ 1 ಇದೆಯಲ್ವಾ, ಏನ್ ಹೇಳುತ್ತೆ ಅರ್ಥ ಮಾಡ್ಕೊಳ್ಳೋಣ. ಪ್ರಾಪರ್ಟೀಸ್ ಅನ್ನ ಪ್ರೂಫ್ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ವ್ಯಾಲ್ಯೂ ಆಫ್ ದ ಸರ್ವಮಂಗಳ ಓದ್ರಿ. The value of the determinants remains same if the rows and columns are interchanged. ಎಸ್, ಇದು ಫಸ್ಟ್ ಪ್ರಾಪರ್ಟಿ. ಇಲ್ಲಿಗೆ ನೋಟೆಡ್ ಕಮ ಹಾಕ್ರಿ. ಸೊ ಇಲ್ಲಿ ಕ್ಲೋಸ್ ಮಾಡೋಣ. ಇದು ಸ್ಟೇಟ್ಮೆಂಟ್ ಆಫ್ ದ ಫಸ್ಟ್ ಪ್ರಾಪರ್ಟಿ. ಏನ್ ಹೇಳ್ತದೆ ಅಂದ್ರೆ, ಒಂದು ಡಿಟರ್ಮಿನೆಂಟ್ 2x2 ಆಗಿರ್ಬೋದು, 3x3 ಆಗಿರ್ಬೋದು. ವ್ಯಾಲ್ಯೂ ಆಫ್ ಎ ಡಿಟರ್ಮಿನೆಂಟ್
ಸೊ ಮೋಸ್ಟ್ಲಿ ಇವೆಲ್ಲ ಪ್ರಾಪರ್ಟೀಸ್ ನಮಗೆ ಏನಂದ್ರೆ 3x3 ದೇ ಆರ್ ಅಪ್ಲೈ ಟು 3x3 ಡಿಟರ್ಮೆಂಟ್. ಸೊ ವ್ಯಾಲ್ಯೂ ಆಫ್ ದ ಡಿಟರ್ಮೆಂಟ್ ಸೇಮ್ ಇರುತ್ತೆ ಯಾವಾಗ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ಸೊ ರೋಸ್ ಮತ್ತು ಕಾಲಮ್ಸ್ ಇಂಟರ್ಚೇಂಜ್ ಮಾಡಿದ್ರು ಕೂಡ ವ್ಯಾಲ್ಯೂ ಆಫ್ ದ ಡಿಟರ್ಮೆಂಟ್ ವಿಲ್ ನಾಟ್ ಚೇಂಜ್ ಅಂತ ಹೇಳುತ್ತೆ ಪ್ರಾಪರ್ಟಿ. ಸೊ ಏನಂತಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲಿ. ಫಸ್ಟ್ ಪ್ರಾಪರ್ಟಿ ನೋಡೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಡಿಟರ್ಮೆಂಟ್. ನೋಡಿ ಈಗ ನಾವು ನೋಡೋಣ, ಒಂದು ಡಿಟರ್ಮೆಂಟ್ ತಗೊಂತೀನಿ. ಓಕೆ 4 5 6 1 0 2. ಒಂದು ಯಾವ್ದೋ ಚೇಂಜ್ ಮಾಡೋಣ. ನೋಡಿ ಒಂದು ಡಿಟರ್ಮೆಂಟ್ ಕನ್ಸಿಡರ್ ಮಾಡಿದ್ದೀನಿ. ಎ ಈಕ್ವಲ್ಸ್ 1 2 3 4 5 2 1 0 2 ಡಿಟರ್ಮೆಂಟ್ ಇದೆ. ಸೊ ಇದ್ರದ್ದು ಓಕೆ ಡಿಟರ್ಮೆಂಟ್ ಅಲ್ವಾ, ಎಕ್ಸ್ಪೆಂಡ್ ಮಾಡೋಣ ಇದನ್ನ. ನೋಡಿ ಪ್ಲಸ್ ಮೈನಸ್ ಪ್ಲಸ್, ಲೆಟ್ ಅಸ್ ಎಕ್ಸ್ಪ್ಯಾಂಡ್ ಇಟ್ ಅಲ್ಲ ಫಸ್ಟ್ ರೋ. ನೋಡೋಣ ಇದ್ರ ವ್ಯಾಲ್ಯೂ ಕಂಡಿದ್ದೀನಿ ಏನ್ ಬರುತ್ತೆ. ಸೊ 1 ಇಂಟು ನೋಡ್ಬೋದಲ್ವಾ 10 ಮೈನಸ್ 0 ನಮ್ಗೆ ಗೊತ್ತಿದೆ ಇದು, ಮೈನಸ್ 2 ಇಂಟು ಏನಾಗುತ್ತಿದ್ದು 8 ಮೈನಸ್ 2 ಆಯ್ತು, ಪ್ಲಸ್ 3 ಇಂಟು 0 ಮೈನಸ್ 5 0 ಮೈನಸ್ 5 ಕರೆಕ್ಟ್ ಇದೆಯಾ. 1 ಇಂಟು 10 ಮೈನಸ್ 2 ಇಂಟು 6 ಆಯ್ತು, ಪ್ಲಸ್ 3 ಇಂಟು ಮೈನಸ್ 5. ವಿನುತಾ ಇದರ ಸರ್ವಮಂಗಳ ಕರೆಕ್ಟ್ ಇದೆಯಾ ಎಕ್ಸ್ಪಾನ್ಷನ್. ನೋಡಿ 10 ಮೈನಸ್ 12 ಮೈನಸ್ 15 ವ್ಯಾಲ್ಯೂ ನೋಡ್ರಿ ಎಷ್ಟು ಬರುತ್ತೆ ಹೇಳ್ರಿ, ಕ್ಯಾಲ್ಕುಲೇಟ್ ಮಾಡಿ. ಬರುತ್ತೆ ಸರಿ ನೋಡ್ರಿ, ಯಾಕಂದ್ರೆ ಊಟ ಮಾಡಿದಿರಿ ಅನ್ಸುತ್ತೆ ಮೋಸ್ಟ್ಲಿ, ಬೆಳಗ್ಗಿಂದ ಕ್ಲಾಸ್ಗಳು ಇದಾಗಿ ಎಲ್ಲ ತಪ್ಪ ಹೇಳ್ತಿದ್ದೀರಿ. 10 ಮೈನಸ್ 12 ಮೈನಸ್ 15 ಅಂತ ಇರೋದು. ಸೊ ಅಲ್ಲಿಗೆ 10 ಮೈನಸ್ 12 ಅಂದ್ರೆ ಮೈನಸ್ 2 ಮೈನಸ್ 2 ಮೈನಸ್ 15 ಅಂದ್ರೆ ಮೈನಸ್ 17. ಹೌದಾ? ಹಾ ಮತ್ತೆ ಧನುಶ್ರೀ ಈಗ ಬಂದ್ರ ಧನುಶ್ರೀ? ಹಾ ಎಸ್, ಮೈನಸ್ 17 ಡಿಟರ್ಮೆಂಟ್. ಹಾ ಸ್ವಲ್ಪ ನೋಡ್ಕೊಡ್ರಿ, ಆರಾಮಾಗಿ ಕಾಮಾಗಿರ್ಬೇಕು ನೋಡ್ರಿ. ಈಗ ಏನ್ ಹೇಳಿದ್ರು ಪ್ರಾಪರ್ಟಿ, ವ್ಯಾಲ್ಯೂ ಆಫ್ ಎ ಡಿಟರ್ಮಿನೆಂಟ್ ರಿಮೈನ್ಸ್ ಸೇಮ್ ಅಲ್ವಾ ಇಫ್ ದ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ಸರಿ ಈಗ ರೋಸ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡೋಣ, ಇದೇ ಡಿಟರ್ಮಿನೆಂಟ್ ಅಲ್ವಾ. ಲೆಟ್ ಅಸ್ ಇಂಟರ್ಚೇಂಜ್ ರೋಸ್ ಅಂಡ್ ಕಾಲಮ್ಸ್. ಬರಿತಾ ಇದ್ದೀರಾ? ಲೆಟ್ ಅಸ್ ಇಂಟರ್ಚೇಂಜ್ rows and columns of the given determinant. ನೋಡೋಣ ಇದನ್ನ. ಈಗ ಇಂಟರ್ಚೇಂಜ್ ಮಾಡ್ತೀನಿ ನೋಡಿ, ರೋಸ್ ಮತ್ತೆ ಕಾಲಮ್ಸ್ ಗಳನ್ನ ಇಂಟರ್ಚೇಂಜ್ ಮಾಡ್ತೀನಿ. ಅವಾಗ ನಮಗೆ ಆ ಡಿಟರ್ಮಿನೆಂಟ್ ಎ ಡ್ಯಾಶ್ ಅಂತ ಕರೆಯೋಣ. ಅದೇನಾಗ್ತದೆ ನನಗೆ ಅವಾಗ ನೋಡ್ಕೊಟ್ರೆ ಕರೆಕ್ಟ್ ಆಗಿ. ಈಗ ರೋಸ್ ಅಂಡ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡ್ಬೇಕು. 1 4 1 ಆಮೇಲೆ 2 5 0 ಕರೆಕ್ಟಾ? 2 5 0 ಆಮೇಲೆ 1 3 2 2 ಓಕೆನಾ? ನೋಡಿ ರೋಸ್ ಅಂಡ್ ಕಾಲಮ್ಸ್ ಇಂಟರ್ಚೇಂಜ್ ಮಾಡಿದೀನಿ. ಇದನ್ನ ಎಕ್ಸ್ಪೆಂಡ್ ಮಾಡಿ, ಇದ್ರ ಬೆಲೆ ಎಷ್ಟು ಬರುತ್ತೆ ನೋಡೋಣ. ಅವಾಗ ನಮ್ಮ ಥಿಯರಮ್ ವೆರಿಫೈ ಮಾಡಿದಂಗೆ ಆಯ್ತು ನಾವು. ಓಕೆ ಲೆಟ್ ಅಸ್ ಎಕ್ಸ್ಪ್ಯಾಂಡ್ ಇಟ್ ಅಲಾಂಗ್ ಫಸ್ಟ್ ರೋ. ಡಿಟರ್ಮಿನೆಂಟ್ ಅಂತ ಬರ್ದಿರ್ತೀನಿ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ 1 ಇಂಟು ಎಷ್ಟು ಬಂತಿದ್ದು 10 ಮೈನಸ್ 0 ಮೈನಸ್ 4 ಇಂಟು 4 ಮೈನಸ್ 0 ಪ್ಲಸ್ 1 ಇಂಟು ಲೀವ್ ದಟ್ ಕಾಲಮ್ ಅಂಡ್ ದಟ್ ರೋ ಟು ಗೆಟ್ 4 ಮೈನಸ್ 15. ಸರಿ ಇದೆ ಅನ್ಸುತ್ತೆ, ನೋಡ್ಕೊಡ್ರಿ ಚೆಕ್ ಮಾಡ್ಕೊಡ್ರಿ. 1 ಇಂಟು 10 ಮೈನಸ್ 4 ಇಂಟು 4 ಮೈನಸ್ 0 4 ಆಗುತ್ತೆ, ಪ್ಲಸ್ 1 ಇಂಟು ಮೈನಸ್ 11 ಅಲ್ಲಿಗೆ 10 ಮೈನಸ್ 16 ಪ್ಲಸ್ ಇಂಟು ಮೈನಸ್ ಮೈನಸ್ 11 1 11. ಇದ್ರ ಆನ್ಸರ್ ನೋಡೋಣ ಎಷ್ಟು ಹೇಳ್ತೀರಿ. ನಿಮಗೆ ಬಿಟ್ಟಿರ್ತೀನಿ ಈಗ ಆನ್ಸರ್ ಹೇಳಕ್. -17 ಸರ್. ನೋಡ್ಕೊಳ್ರಿ ಕರೆಕ್ಟ್ ಆಗಿ. 10 ಮೈನಸ್ 16 ಅಂದ್ರೆ 6 ಮೈನಸ್ 6 ಮೈನಸ್ 11 ಕೂಡಿಸ್ಬೇಕಲ್ಲ, ಮೈನಸ್ 17 ಅಲ್ವಾ.
ನೋಡ್ಕೊಳ್ರಿ ಕರೆಕ್ಟ್ ಆಗಿ. Yes, sir. ನೋಡ್ರಿ ಫಸ್ಟ್ ನಾವ್ ಏನ್ ಮಾಡಿದ್ವಿ ಹೇಳ್ರಿ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ ಆಲ್ಸೋ -17. ಆಫ್ಟರ್ ಇಂಟರ್ಚೇಂಜಿಂಗ್ ರೋಸ್ ಅಂಡ್ ಕಾಲಮ್ಸ್ ಅದೇ ವ್ಯಾಲ್ಯೂನೇ ಬಂತು. ಅದಕ್ಕೆ ಪ್ರಾಪರ್ಟಿ ಏನ್ ಹೇಳ್ತೈತೆ ಅಂದ್ರೆ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ರಿಮೈನ್ಸ್ ಸೇಮ್ ಇಫ್ ದ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ನೋಡ್ರಿ ಇದು ಒಂದು ಪ್ರಾಪರ್ಟಿ, ಇದು ನಮ್ ಪ್ರಾಪರ್ಟಿ ಅಲ್ಲ, ಇದು ಡಿಟರ್ಮಿನೆಂಟ್ ಇಂದು. ಡಿಟರ್ಮಿನೆಂಟ್ ಅಲ್ಲಿ ನೀವು ಏನಾದ್ರು ಇಂಟರ್ಚೇಂಜ್ ಮಾಡಿದ್ರಿ ರೋಸ್ ಕಾಲಮ್ಸ್ ಅಂದ್ರೆ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್ ಅಂತ ಅರ್ಥ. ದೇರ್ ಫಾರ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್. ಹೌದಾ? ಫಸ್ಟ್ ಪ್ರಾಪರ್ಟಿ ಅರ್ಥ ಆಯ್ತಾ? Yes, sir. Yes, sir. ಹಾ, ಇದು ನೋಡ್ರಿ ಇನ್ವರ್ಟೆಡ್ ಕಾಮ ಹಾಕಿ ಬರ್ಕೋಬೇಕು ಸ್ಟೇಟ್ಮೆಂಟ್ ನ. ಓಕೆ, ಲೆಟ್ ಅಸ್ ಗೋ ಫಾರ್ ಸೆಕೆಂಡ್ ಪ್ರಾಪರ್ಟಿ. P2 ಅಂತ ಬರ್ಕೊಳ್ರಿ. ಸೆಕೆಂಡ್ ಪ್ರಾಪರ್ಟಿ ಅಂದ್ರೆ ಸೆಕೆಂಡ್ ಪ್ರಾಪರ್ಟಿ ಅಂತ ನೋಡಿ. ಸೆಕೆಂಡ್ ಪ್ರಾಪರ್ಟಿ ಸ್ಟೇಟ್ಮೆಂಟ್ ಹೇಳ್ತೀನಿ, ಆಮೇಲೆ ಇದನ್ನ ನೋಡೋಣ ಏನಂತ. ಇಂಪಾರ್ಟೆಂಟ್ ಇದು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೋಡಿ ಬರ್ಕೊಡ್ರಿ ಕರೆಕ್ಟ್ ಆಗಿ. ಇಫ್ 2 rows ಆರ್ ಕಾಲಮ್ಸ್, ಇಫ್ 2 rows ಆರ್ ಕಾಲಮ್ಸ್, ರೋಸ್ ಆರ್ ಆಗಿರ್ಬೋದು ಇಲ್ಲ ಕಾಲಮ್ಸ್ ಆರ್ ಆಗಿರ್ಬೋದು, ಆಫ್ ಎ ಡಿಟರ್ಮಿನೆಂಟ್ ಆರ್ interchanged, then the value of the determinant, ನೋಡಿ ವರ್ಡಲ್ಲಿ ಹೇಳ್ತಾ ಇದೀನಿ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ changes by a sign, SIGN sign. ಇಲ್ಲಿಗೆ ಪ್ರಾಪರ್ಟಿ ಕ್ಲೋಸ್ ಆಯ್ತು. ಧನುಶ್ರೀ ಹೋದ್ರಿ ಸೆಕೆಂಡ್ ಪ್ರಾಪರ್ಟಿ P2. ಸರ್ವಮಂಗಳ If two rows, yes, sir. If two rows or two columns of a determinant are interchanged, then the value of the determinant changes by a sign. ಮೊದಲನೇ ಪ್ರಾಪರ್ಟಿಗೂ ಎರಡನೇ ಪ್ರಾಪರ್ಟಿಗೂ ಡಿಫ್ರೆನ್ಸ್ ಏನು? ಎರಡು ಸೇಮಾ? ವೆದರ್ ಫಸ್ಟ್ ಪ್ರಾಪರ್ಟಿ ಅಂಡ್ ಸೆಕೆಂಡ್ ಪ್ರಾಪರ್ಟಿ ಬೋತ್ ಆರ್ ಸೇಮ್ ಆರ್ ಡಿಫ್ರೆಂಟ್ ಅಂತ ನೋಡಿದ್ರೆ ಎರಡು ಮೇಲ್ನೋಟಕ್ಕೆ ಒಂದೇ ತರ ಕಾಣ್ತವೆ. ಬಟ್ ಅಲ್ಲಿ ನೋಡ್ರಿ, ಫಸ್ಟ್ ಪ್ರಾಪರ್ಟಿಯಲ್ಲಿ ಏನ್ ಹೇಳಿದ್ವಿ ಗೊತ್ತಾ, ಒಂದು ಡಿಟರ್ಮಿನೆಂಟ್ ಇದ್ರೆ ಪೂರ್ತಿ ಅದನ್ನ ನಾವು ಕಾಲಮ್ಸ್ ಮತ್ತೆ ರೋಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ, ಅಂದ್ರೆ ನಾವು ಟ್ರಾನ್ಸ್ಪೋಸ್ ಅಂತೀವಲ್ಲ ಮ್ಯಾಟ್ರಿಕ್ಸ್ ಅಲ್ಲಿ, ಅಂದ್ರೆ ಅದೇ ತರ ಡಿಟರ್ಮಿನೆಂಟ್ ಟ್ರಾನ್ಸ್ಪೋಸ್ ಮಾಡಿದ್ರೆ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್. ಬಟ್ ಇಲ್ಲಿ ಹಂಗಲ್ಲ. ಎರಡನೇ ಪ್ರಾಪರ್ಟಿ ನೋಡ್ರಿ, ಇಫ್ 2 rows ಕಾಲಮ್ಸ್ ಆಫ್ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ ಅಂದ್ರೆ ನಮಗೆ ಇಷ್ಟ ಬಂದಂತ ಯಾವ್ದಾದ್ರು 2 rows ಅಥವಾ ಕಾಲಮ್ಸ್ ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ ಅವಾಗ ನಮಗೆ ಏನಾಗ್ತದೆ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ? ಚಿಹ್ನೆ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಡಿಟರ್ಮಿನೆಂಟ್ ಇರುತ್ತೆ, ನೋಡ್ರಿ ಫಸ್ಟ್ ಎಕ್ಸಾಂಪಲ್ ತಗೊಂಡಿದ್ವಲ್ಲ, ವ್ಯಾಲ್ಯೂ ಏನ್ ಬಂದಿತ್ತು ನಮಗೆ? -17 ಬಂದಿತ್ತಲ್ವಾ? -17. ಆ ಡಿಟರ್ಮಿನೆಂಟ್ ಅಲ್ಲಿ ಏನಾದ್ರು ನಾವು ಎನಿ 2 rows ಆರ್ ಕಾಲಮ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಅವಾಗ -17 ಇದ್ದಿದ್ದ ವ್ಯಾಲ್ಯೂ -17 ಇರಲ್ಲ. ಅದು ಸೈನ್ ಚೇಂಜ್ ಆಗ್ತದೆ. ಸೈನ್ ಏನ್ ಚೇಂಜ್ ಆಗಬೇಕಾಗಲ್ಲ. ಇಫ್ ದಟ್ ಇಸ್ -17, then this value would be +17, ಪಾಸಿಟಿವ್ ಅಲ್ವಾ? ಆ ತರ ಹೇಳುತ್ತೆ. ಅರ್ಥ ಆಯ್ತಾ? ಓಕೆ, ಒಂದು ಡಿಟರ್ಮಿನೆಂಟ್ ಕನ್ಸಿಡರ್ ಮಾಡ್ತೀನಿ. ಸೊ ಅಲ್ಲ ಡಿಟರ್ಮಿನೆಂಟ್ ಎ ಈಕ್ವಲ್ಸ್, ನೋಡಿ ಒಂದು ಡಿಟರ್ಮಿನೆಂಟ್ ಬರ್ಕೊಳ್ಳಂಗಿಲ್ಲ, 1 0 1 2 2 1 1 2 2 ಅಂತ ತಗೊಳ್ಳಿ. ನೋಡೋಣ ಒಂದು ಡಿಟರ್ಮಿನೆಂಟ್ ತಗೊಳ್ಳಿ. 3x3 ಇವೆಲ್ಲದೂ ನಾನು 3x3 ಹೇಳ್ತಾ ಇರೋದು. ಎಕ್ಸ್ಪೆಂಡ್ ಮಾಡೋಣ ಇದನ್ನ, ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಳ್ರಿ. ಲೆಟ್ ಅಸ್ ಎಕ್ಸ್ಪ್ಯಾಂಡ್ ದಿಸ್. ನೋಡೋಣ ಏನ್ ಬರುತ್ತೆ ವ್ಯಾಲ್ಯೂ. 1 × 4 - 2 ನಾ? ಕರೆಕ್ಟಾ? Yes, sir. ನೆಕ್ಸ್ಟ್ 0 ಇದೆ ನೋಡ್ರಿ. ನಾನು ಬೇಕಂತ 0 ತಗೊಂಡಿದ್ದೀನಿ, ಯಾಕಂದ್ರೆ ನನಗೆ ಅವಾಯ್ಡ್ ಆಗ್ಲಿ ಅಂತ. 0 × ಎನಿಥಿಂಗ್ ವಿಲ್ ಬಿ 0. ಅಲ್ಲಿಗೆ 0 ಬೇಕಾಗಿಲ್ಲ. ಲಾಸ್ಟ್ 1 ಇದೆಯಲ್ಲ, ಅಲ್ಲಿಗೆ ಏನಾಯ್ತು? ಅದು 4 - 2 ಆಯ್ತು ಅದು ಕೂಡ. ಸೊ ಅಲ್ಲಿಗೆ 1 × 4 - 2 ಅಂದ್ರೆ 2, ಮತ್ತೆ 4 - 2 ಅಂದ್ರೆ 2. ಅಲ್ಲಿಗೆ 2 1s are 2, 2 1s are 2, 2 + 2 ಎಷ್ಟು ಅಂತ ಹೇಳ್ರಿ? 4 ಬಂತಾ ವ್ಯಾಲ್ಯೂ? ನೋಟ್ ಮಾಡ್ಕೊಳ್ಳಿ ಇದನ್ನ. Yes, sir. ಡಿಟರ್ಮಿನೆಂಟ್ ಆಫ್ ಎ ನಾವೇನ್ ತಗೊಂಡಿದ್ವಲ್ಲ ವ್ಯಾಲ್ಯೂ, ಈ ಡಿಟರ್ಮಿನೆಂಟಿನ ವ್ಯಾಲ್ಯೂ ವಿ ಗಾಟ್ +4. ಈಗ ನೋಡೋಣ, ಲೆಟ್ ಅಸ್ ಈಗ ನೋಡೋಣ ಏನಂತ ಹೇಳ್ತೇಳಿ ಪ್ರಾಪರ್ಟಿ. ಇಫ್ ಎನಿ 2 rows ಆರ್ ಕಾಲಮ್ಸ್ ಆಫ್ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್. ನೋಡೋಣ ಇಂಟರ್ಚೇಂಜ್ ಮಾಡೋಣ, ಸಿಂಬಲೈಸ್ ಮಾಡ್ಬಿಡ ಅಂತ.
ನಾನು R1 ಮತ್ತೆ R3 ಇಂಟರ್ಚೇಂಜ್ ಮಾಡ್ತೀನಿ. ದೆನ್ ಅವಾಗ ಡಿಟರ್ಮಿನೆಂಟ್ ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ ಎ, ಈಗ ನೋಡ್ರ ಒಂದು ನಿಮಿಷ ಇಲ್ಲೇ ಬರೆದು ಬಿಡ್ತೀನಿ. ಈಗ R1 ಅಂದ್ರೆ ಫಸ್ಟ್ ರೋ ಮತ್ತೆ ಥರ್ಡ್ ರೋ ಅಷ್ಟೇ, ಎರಡರ ಸ್ಥಾನನ ಚೇಂಜ್ ಮಾಡೋಣ, ಇಂಟರ್ಚೇಂಜ್ ಮಾಡೋಣ. ಅಂದ್ರೆ 1 2 2, ಸೆಕೆಂಡ್ ರೋ ಏನು ಚೇಂಜ್ ಮಾಡಿಲ್ಲ ನಾವು, 2 2 1 ಹಂಗೆ ಇರಲಿ. 1 0 1 ಇಲ್ಲಿ ಬರ್ಬೇಕು. ಅರ್ಥ ಆಯ್ತಾ? ನೀವು ಯಾವ್ದಾರ ಮಾಡಿ, ಕಾಲಮ್ಸ್ ಇಂಟರ್ಚೇಂಜ್ ಮಾಡಿ, ಯಾವ್ದಾರ ಎರಡು ಕಾಲಮ್ಸ್ ಅಥವಾ ರೋಸ್, ಯು ಕ್ಯಾನ್ ಟೇಕ್ ಯುವರ್ ಓನ್ ಚಾಯ್ಸ್. ಎಕ್ಸ್ಪ್ಲೇನ್ ಮಾಡೋಣ. ಒನ್ ಇಂಟು 2 ಮೈನಸ್ ಮೈನಸ್ 2 ಇಂಟು 2 ಮೈನಸ್ 1 2 ಇಂಟು 0 ಮೈನಸ್ 2. ಕರೆಕ್ಟ್ ಇದೆಯಾ? ಧನುಶ್ರೀ, ಕರೆಕ್ಟ್ ಇದೆಯಾ? ಸೊ 2 ಮೈನಸ್ 0 2 ನಾ, ಮೈನಸ್ 2 ಟೈಮ್ಸ್ 2 ಮೈನಸ್ 1 ಅಂದ್ರೆ 1 ಆಯ್ತು, ಪ್ಲಸ್ 2 ಟೈಮ್ಸ್ ಮೈನಸ್ 2. ಸಿಂಪ್ಲಿಫೈ ಮಾಡಿ ಎಷ್ಟು ಬರ್ತದೆ ನೋಡ್ರಿ. ಕೆಲಸ ಇದೆಯಾ? Yes, sir. Yes, sir. ಸಿಂಪ್ಲಿಫೈ ಮಾಡ್ಬೇಕು. ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ, ಇಲ್ಲಿ ಜಾಗ ಇಲ್ಲ. ಕರೆಕ್ಟ್ ಇದೆಯಾ? ಎಕ್ಸ್ಪ್ಲೇನ್ ಮಾಡಿರೋದು ನೋಡ್ರಿ. 2 ಮೈನಸ್ 2 ಮೈನಸ್ 4, ಹೌದಾ? 2 ಮೈನಸ್ 2 ಪ್ಲಸ್ ಇಂಟು ಮೈನಸ್ ಮೈನಸ್ 4 ಅಂದ್ರೆ 2 ಮೈನಸ್ 2 ಮೈನಸ್ 4. ಸರಿ ಇದೆ ಇದು ನೋಡ್ರಿ, ಚೆಕ್ ಮಾಡ್ರಿ. 2 1 2, 2 ಇಂಟು 1 2, ಮತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4. ಅಲ್ಲಿಗೆ 2 ಮೈನಸ್ 2 0 ಆಯ್ತು. ನೋಡ್ರಿ ವ್ಯಾಲ್ಯೂ ಏನ್ ಬಂತು ನೋಡ್ರಿ, -4 ಅಲ್ವಾ? ಫಸ್ಟ್ ನೋಡೋಣ ಏನ್ ಬಂದಿತ್ತು ನೋಡ್ರಿ, +4 ಅಲ್ಲ, ಫಸ್ಟ್ +4 ಬಂದಿತ್ತು ಅಲ್ವಾ? ಆಗ ಇಂಟರ್ಚೇಂಜ್ ಮಾಡಿ ಆದ್ಮೇಲೆ ನಮಗೆ ನೋಡಿ ಸೈನ್ ಚೇಂಜ್ ಆಯ್ತಾನೆ, -4. Yes, sir. Yes, sir. ಅರ್ಥ ಆಗ್ತೈತೆ ಅನ್ಸುತ್ತೆ ನಿಮಗೆ. ನೋಡ್ರಿ ನಾವೇನ್ ಹೇಳಿದ್ವಿ, ಪ್ರಾಪರ್ಟಿ ಒಂದು ಡಿಟರ್ಮಿನೆಂಟ್ ಅಲ್ಲಿ ಯಾವುದೇ ಎರಡು ರೋ ಅಥವಾ ಎರಡು ಕಾಲಮ್ಸ್ ಅನ್ನ ನೀವು ಇಂಟರ್ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಏನಾಗ್ತದೆ ಅಂದ್ರೆ ಸೈನ್ ಆಫ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಬೈ ಎ ಸೈನ್. ಅಂದ್ರೆ ಒಂದು ಪಾಸಿಟಿವ್ ಇದ್ರೆ ವ್ಯಾಲ್ಯೂ ಏನ್ ಬರ್ತದೆ, ಇನ್ನೊಂದು ವ್ಯಾಲ್ಯೂ ಏನ್ ಬರ್ತದೆ, -4 ಬರ್ತದೆ. ಅರ್ಥ ಆಯ್ತಲ್ಲ? Yes, sir. -4 ಬಂತಲ್ಲ, ಇದು ಸೆಕೆಂಡ್ ಪ್ರಾಪರ್ಟಿ. ಅರ್ಥ ಆಯ್ತಾ? Yes, sir. ಓಕೆ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್. ನೋಡಿ ಥರ್ಡ್ ಪ್ರಾಪರ್ಟಿಗೆ ಹೋಗೋಣ, P3 ಅಂತೀನಿ. ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ. ಇಫ್ in a determinant any two rows or any two rows or columns, any two rows or columns are same, then the value of the determinant is 0. ಗೊತ್ತೀರಾ ಪ್ರಾಪರ್ಟಿ? ಥರ್ಡ್ ಪ್ರಾಪರ್ಟಿ. Yes, sir. If in a determinant any two rows or columns are same, then the value of the determinant is 0. ಕರೆಕ್ಟ್. ಒಂದು ಡಿಟರ್ಮಿನೆಂಟಿನ ವ್ಯಾಲ್ಯೂ 0 ಯಾವಾಗ ಆಗುತ್ತೆ ಅಂದ್ರೆ ಅದನ್ನ ನೋಡ್ತಾನೆ ಹೇಳ್ಬೋದು. ಆ ಡಿಟರ್ಮಿನೆಂಟ್ ಅಲ್ಲಿ ಇರ್ತಕ್ಕಂತ ಎನಿ ಟೂ ರೋಸ್ ಆರ್ ಕಾಲಮ್ಸ್ ಸೇಮ್ ಇರ್ಬೇಕು. ಅರ್ಥ ಆಗ್ತಿದೆಯಾ? ಕನ್ನಡದಲ್ಲಿ ಇರ್ತದೆ ನೋಡ್ರಿ. ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್ ಆಫ್ ಡಿಟರ್ಮಿನೆಂಟ್ ಆರ್ ಸೇಮ್ ಅಥವಾ ಐಡೆಂಟಿಕಲ್, ದೆನ್ ಆ ವ್ಯಾಲ್ಯೂ ನಾವು ಅದನ್ನ ಎಕ್ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ 0 ಅಂತ ಬರ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನೋಡೋಣ, ಒಂದು ಲೆಟ್ ಅಸ್ ಕನ್ಸಿಡರ್ ಒಂದು ಡಿಟರ್ಮಿನೆಂಟ್ ನೋಡಿ, ನಾವು ಚೆಕ್ ಮಾಡಿ ನೋಡೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಡಿಟರ್ಮಿನೆಂಟ್. ಕರೆಕ್ಟಾ?
ಬರ್ಕೊಂತ ಇದ್ದೀರಾ? ಧನುಶ್ರೀ ಬರ್ಕೊಂತ ಇದ್ದೀರಾ? Yes, sir. ನೋಡಿ ಈಗ ಇದು ಅಬ್ಸರ್ವ್ ಮಾಡ್ರಿ. ಫಸ್ಟ್ ಕಾಲಮ್ ಅಲ್ಲಿ 1 2 3 ಇದೆ, ಸೆಕೆಂಡ್ ಕಾಲಮ್ ಅಲ್ಲಿ 1 2 3 ಇದೆ. ಕಾಲಮ್ಸ್ C1 ಅಂಡ್ C3 ಅಂದ್ರೆ ಫಸ್ಟ್ ಕಾಲಮ್ ಅಂಡ್ ಥರ್ಡ್ ಕಾಲಮ್ ಆರ್ ಸೇಮ್ ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ. ಇದ್ರ ವ್ಯಾಲ್ಯೂ ಎಷ್ಟು ಬರ್ಬೇಕು ಹೇಳ್ರಿ? ಈ ಪ್ರಾಪರ್ಟಿ ಪ್ರಕಾರ ಯಾವುದೇ ಎರಡು ರೋಸ್ ಅಥವಾ ಕಾಲಮ್ಸ್ ಸೇಮ್ ಇದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಾಗುತ್ತೆ? 0. ಅಂದ್ರೆ ಇದ್ರ ಆನ್ಸರ್ 0 ಬರ್ಬೇಕಾನೆ. ಈಗ Yes, sir. ನೋಡಂತಡ್ರಿ, ಬರ್ತಲ್ಲ, ಚೆಕ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಚೆಕ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ, ಚೆಕ್ ಮಾಡ್ತೀವಿ ನೋಡ್ರಿ. 6 - 2 ನ -4 ಇಂಟು 6 - 6 ಆಮೇಲೆ +1 ಇಂಟು 2 - 6 1 ಇಂಟು 4 ತಡೀರಿ, ಇದು ಇಲ್ಲೇ ಬರ್ದು ಬಿಡೋಣ. 0 ಅಂತ ಬರೆಯೋಣ. ಇದು 0 ಆಯ್ತಲ್ಲ? Yes, ಇದು sir. ನೋಡ್ಕೊಳ್ಳಿ ನೆಕ್ಸ್ಟ್. +1 ಇಂಟು 2 - 6 ಅಂದ್ರೆ -4. ಅಲ್ಲಿಗೆ 4 1s 4 ಪ್ಲಸ್ ಇಂಟು ಮೈನಸ್ 4 - 4 ನೋಡ್ರಿ ಆನ್ಸರ್ ಏನು? 0. 0. ಹೌದಾ? ಕರೆಕ್ಟಾ? ಹೇಳಿದ್ ಮತ್ತೆ ಪ್ರಾಪರ್ಟಿ ಏನ್ ಹೇಳ್ತೈತೆ ನೋಡ್ರಿ. ಇಫ್ ಇನ್ ಎ ಡಿಟರ್ಮಿನೆಂಟ್ ಎನಿ 2 rows ಆರ್ ಕಾಲಮ್ಸ್ ಆರ್ ಸೇಮ್ ದೆನ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ 0 ಅಂದ್ರೆ ಇಲ್ಲಿ ನಾವ್ ಏನ್ ಅಬ್ಸರ್ವ್ ಮಾಡಿದ್ವಿ ಹೇಳ್ರಿ? ಫಸ್ಟ್ ಗೆ C1 ಅಂಡ್ C3 ಆರ್ ಸೇಮ್ ಅಲ್ವಾ? ಹಿಯರ್ C1 is equal to C3. therefore ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಎಷ್ಟು ಬಂತು ನಮಗೆ? 0. ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇಂಥ ಸಂದರ್ಭಗಳಲ್ಲಿ ನೀವು ಡೈರೆಕ್ಟ್ ಬರೀಬಹುದು. ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಇಸ್ 0. ಅರ್ಥ ಆಯ್ತಾ? ಸಿಂಪಲ್ ಇದು. ಎಕ್ಸಾಂಪಲ್ 1 ಇದು. ಎರಡನೇ ಎಕ್ಸಾಂಪಲ್ ಹೋಗೋಣ. ಇನ್ನೊಂದು ಡಿಟರ್ಮಿನೆಂಟ್ ಕನ್ಸಿಡರ್ ಮಾಡ್ತೀನಿ ನೋಡ್ರಿ. ಈಗ ನೀವು ಡೈರೆಕ್ಟ್ ನೀವೇ ಹೇಳ್ಬಿಡ್ಬೋದು ಇವಾಗ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಡಿಟರ್ಮಿನೆಂಟ್. ನೋಡಿ ಈಗ ಅಬ್ಸರ್ವ್ ಮಾಡೋಣ. ಈಗ ನೋಡಿದ ಕೂಡ ನೋಡ್ಬೇಕು ಇಲ್ಲಿ. ಈಗ ನೋಡಿ ಇಲ್ಲಿ ಸೆಕೆಂಡ್ ರೋ R2, ಥರ್ಡ್ ರೋ R3 ಅಲ್ವಾ? ಅಂದ್ರೆ ಸೆಕೆಂಡ್ ರೋ ಇಸ್ ಈಕ್ವಲ್ ಟು ಥರ್ಡ್ ರೋ. ಹಾಗಾದ್ರೆ ವ್ಯಾಲ್ಯೂ ಏನಾಗಬೇಕು? ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಬೇಕು? ಡೈರೆಕ್ಟ್ ಬರೀಬೋದಲ್ಲ, 0. ಓಕೆನಾ? Yes. So the property says, third property, if any 2 rows or columns of a determinant are same ಅಥವಾ identical, you need not expand it. Directly ನಾವು 0 ಅಂತ ಬರೀಬಹುದು. ಥರ್ಡ್ ಎಕ್ಸಾಂಪಲ್ ಹೋಗೋಣ. ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡಿ. -1 -6 -4 5 2 6 5 2 6 ಅಂತ ಇತ್ತು ಅನ್ಕೊಳ್ಳೋಣ ಡಿಟರ್ಮಿನೆಂಟ್. ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದೀವಿ ನಾವು? ಹಿಯರ್ ವಿ ಆರ್ ಅಬ್ಸರ್ವಿಂಗ್ ದಟ್ ಸೆಕೆಂಡ್ ಕಾಲಮ್ ಇಸ್ ಈಕ್ವಲ್ ಟು ಥರ್ಡ್ ಕಾಲಮ್. ಹೌದಾ? Yes, sir. ಕರೆಕ್ಟಾ? ಹಾಗಾದ್ರೆ ವ್ಯಾಲ್ಯೂ ಏನಾಗಬೇಕಿದ್ರು? 0. ಕರೆಕ್ಟಾ? Yes, sir. Yes, sir. ಓಕೆ. ಎಷ್ಟು ಪ್ರಾಪರ್ಟಿ ಆದವು? 3, sir. 3 ಪ್ರಾಪರ್ಟಿ ಆದವು. ನೋಡ್ಕೊಳ್ರಿ, ಎಲ್ಲ ವೆರಿಫೈ ಮಾಡ್ತಾ ಇದೀವಿ. ಪ್ರೂಫ್ ಏನ್ ನಮಗೆ ಅವಶ್ಯಕತೆ ಇಲ್ಲ. ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ಓಕೆ. P4 ಬರೋಣ. 4ನೇ ಪ್ರಾಪರ್ಟಿ ಬರೋಣ. ನೋಡಿ ಅಬ್ಸರ್ವ್ ಮಾಡ್ರಿ. 4ನೇ ಪ್ರಾಪರ್ಟಿ ಸ್ಟೇಟ್ಮೆಂಟ್ ನೋಡೋಣ ಏನ್ ಹೇಳುತ್ತೆ ಅಂತ. ಬರೀಲಾ? Yes, sir. If in a determinant so one determinant ಅಲ್ಲಿ the elements of any row or column, the elements of any row or column are multiplied ಸ್ಪೆಲ್ಲಿಂಗ್ ನೋಡ್ಕೊಳ್ರಿ. multiplied PLIED MULTIPLIED multiplied by a scalar K ಅಂತ ಅನ್ಕೊಳ್ರಿ. by a scalar K, then the value of the determinant
ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್, ವ್ಯಾಲ್ಯೂ ಆಫ್ ದ ನ್ಯೂ ಡಿಟರ್ಮಿನೆಂಟ್ ಅನ್ಬೇಕಲ್ಲ. ಓಕೆ, ಇರ್ಲಿ ಬಿಡ್ರಿ. ವ್ಯಾಲ್ಯೂ ಆಫ್ ದ, ಇಲ್ಲಿ ಸೇರಿಸ್ಬಿಡೋಣ, ನ್ಯೂ ವ್ಯಾಲ್ಯೂ ಆಫ್ ದ ನ್ಯೂ ಡಿಟರ್ಮಿನೆಂಟ್ ಈಸ್ k times the given determinant. K times the given determinant ಅಂತ ಹೇಳುತ್ತೆ ಪ್ರಾಪರ್ಟಿ. ಸೊ ಇದೇನು ಅಂತ ನೋಡೋಣ ಆಮೇಲೆ. ಫಸ್ಟ್ ಸ್ಟೇಟ್ಮೆಂಟ್ ಬೇಕಲ್ರಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ವಾ? ನಾನೇ ಓದ್ತೀನಿ ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಇಫ್ ಇನ್ ಎ ಡಿಟರ್ಮಿನೆಂಟ್, ನಾವೇನ್ ಮಾಡ್ಬೇಕು ಡಿಟರ್ಮಿನೆಂಟ್ಗೆ? ದ ಎಲಿಮೆಂಟ್ಸ್ ಆಫ್ ಎನಿ ರೋ or column are multiplied by scalar, then value of the new determinant is k times the given determinant ಅಂತ ಹೇಳುತ್ತೆ. ಅಂದ್ರೆ ಬರ್ಕೊಂಡ್ರ? Yes, sir. Yes, sir. ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ, ಸ್ಟೇಟ್ಮೆಂಟ್ ಅನ್ನ ಸರಿಯಾಗಿ ಓದ್ಕೋಬೇಕು. ಇನ್ನೊಂದ್ಸರಿ ಆಮೇಲೆ ಪ್ರಾಕ್ಟೀಸ್ ಮಾಡಿ ಕ್ಲಾಸ್ ಮುಗಿದ್ಮೇಲೆ. ಏನ್ ಹೇಳುತ್ತೆ ಅಂದ್ರೆ, ಒಂದು ಡಿಟರ್ಮಿನೆಂಟ್ ಇರುತ್ತೆ ನಮ್ಮ ಹತ್ರ ಅನ್ಕೊಳ್ರಿ. ಸಪೋಸ್ ಆ ಡಿಟರ್ಮಿನೆಂಟ್ ಏನಾದ್ರು ನಾವು ಇಫ್ ವಿ ಮಲ್ಟಿಪ್ಲೈ ಎನಿ ರೋ ಆರ್ ಕಾಲಮ್ಸ್ ಬೈ ಎ ಸ್ಕೇಲಾರ್, ನೋಡ್ರಿ, ಯಾವ್ದಾದ್ರು ರೋ ಅಥವಾ ಕಾಲಮ್ ಗೆ ನಾವೇನಾದ್ರೂ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಆ ಡಿಟರ್ಮಿನೆಂಟ್ ಒಂದು ವ್ಯಾಲ್ಯೂ ಇರುತ್ತಲ್ಲ, ದಟ್ ವ್ಯಾಲ್ಯೂ ವಿಲ್ ಬಿ ಮಲ್ಟಿಪ್ಲೈಡ್ ಬೈ ದಟ್ ಸ್ಕೇಲಾರ್. ನಾವು ಯಾವ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿರ್ತೀವೋ ಆ ಡಿಟರ್ಮಿನೆಂಟ್ ಇನ್ ವ್ಯಾಲ್ಯೂ ಮತ್ತೆ ನಾವು ಮಲ್ಟಿಪ್ಲೈ ಮಾಡಿರೋ ಸ್ಕೇಲಾರ್ ಅವೆರಡನ್ನು ಗುಣಿಸ್ಬೇಕಾಗುತ್ತೆ. ಅದಕ್ಕೆ ಹೇಳಿರೋದು k ಟೈಮ್ಸ್ ದ ಗಿವನ್ ಡಿಟರ್ಮಿನೆಂಟ್. ವೆರಿಫೈ ಮಾಡೋಣ. ಒಂದು ಡಿಟರ್ಮಿನೆಂಟ್ ಕನ್ಸಿಡರ್ ಮಾಡಿ. 1 0 0 0 2 3 0 0 1 ಅಂತ ತಗೊಳ್ಳೋಣ. ಡಿಟರ್ಮಿನೆಂಟ್ ತಗೊಳ್ಳೋಣ, ಎಕ್ಸ್ಪೆಂಡ್ ಮಾಡೋಣ. ಇದನ್ನ ಎಕ್ಸ್ಪೆಂಡ್ ಮಾಡಕ್ ಈಸಿ ಆಗಲಿ ಅಂತ ನಾನು 0 0 ತಗೊಂಡಿದ್ದೀನಿ ಅಲ್ವಾ? ಅವಾಗ ನಾವು ಒಂದೇ ಎಲಿಮೆಂಟ್ ಮಾಡ್ಬಿಡ್ಬೋದು. 1 ಇಂಟು 2 ಮೈನಸ್ 0 ಇಷ್ಟೇ ಅಲ್ವಾ ಬರೋದು ನಮಗೆ? ಕರೆಕ್ಟಾ? ನಿದ್ದಿದ್ದೆಲ್ಲ 0 0 ಇದೆ. ಅಲ್ಲಿಗೆ ಆನ್ಸರ್ ನಮಗೆ 1 ಇಂಟು 2. ಸೊ ವಾಟ್ ಇಸ್ ದ ಆನ್ಸರ್ ಇಯರ್? 2. ಸೊ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಎಷ್ಟು ಬಂತು? 2 ಬಂತು. ಹೌದಾ? Yes, sir. ಕರೆಕ್ಟಾ? Yes, sir. ಈಗ ನೋಡ್ರಿ, ಯಾವ್ದಾದ್ರು ಒಂದು ರೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಇದು ಬರೆಯೋಣ ಇಲ್ಲಿ. R2 ಗೆ ನಾವು ಮಲ್ಟಿಪ್ಲೈ ಮಾಡಂತ ಹೇಳಿದ್ರಿ. ಅಂದ್ರೆ ಸೆಕೆಂಡ್ ರೋ ಸೆಲೆಕ್ಟ್ ಮಾಡಿದೀನಿ. ಇದೆಯಲ್ಲ ಸೆಕೆಂಡ್ ರೋ, R2 ಅಲ್ವಾ ಇದು? ನೋಡ್ರಿ, R2 ಗೆ ಯಾವ್ದಾದ್ರು ಒಂದು ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡೋಣ. ಲೆಟ್ ಅಸ್ ಮಲ್ಟಿಪ್ಲೈ ಬೈ 2. ಸೊ R2 ಚೇಂಜಸ್ ಟು 2R2. ಅವಾಗ ಡಿಟರ್ಮಿನೆಂಟ್ ಏನಾಯ್ತು ನೋಡೋಣ. ಡಿಟರ್ಮಿನೆಂಟ್ ಆಫ್ A ಇಸ್ ಈಕ್ವಲ್ ಟು R1 ಸೇಮ್ ಐತಾ? 1 0 0. ಥರ್ಡ್ ಹಂಗೆ ಇದೆಯಲ್ಲ, 0 0 1. ಸೆಕೆಂಡ್ ರೋ ಏನಾಗಬೇಕು ಹೇಳಿ? ಈಗ 2 ಇಂದ ಮಲ್ಟಿಪ್ಲೈ ಮಾಡಿದೀನಿ. ಐ ಮಲ್ಟಿಪ್ಲೈಡ್ ದ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ಬೈ 2. ಅಲ್ಲಿಗೆ 0 4 6 ಸರಿನಾ? 0 4 6. Yes, sir. ಇದನ್ನ ಎಕ್ಸ್ಪೆಂಡ್ ಮಾಡಿ. ಈಗ ಬಂತಲ್ಲ, ಇದು ನ್ಯೂ ಡಿಟರ್ಮಿನೆಂಟ್. ಇದು ಈ ನ್ಯೂ ಡಿಟರ್ಮಿನೆಂಟ್ ಎಕ್ಸ್ಪೆಂಡ್ ಮಾಡಿ ನೋಡೋಣ ಏನ್ ಬರುತ್ತೆ ಆನ್ಸರ್. ಸೊ 1 ಇಂಟು 4 ಮೈನಸ್ 0. 4. ಹೌದಾ? ಅಲ್ಲಿಗೆ 4 ಬರುತ್ತೆ. ಕರೆಕ್ಟಾ? ಸರಿನಾ? ಕರೆಕ್ಟಾ? 4 ಬಂದಿದ್ದ ಆನ್ಸರ್. Yes, sir. ಇದನ್ನ ನ್ಯೂ ಡಿಟರ್ಮಿನೆಂಟ್ ಅಲ್ವಾ? ಇದು ಡಿಟರ್ಮಿನೆಂಟ್ ಆಫ್ A1 ಅಂತ ಕರೆಯುವಂತದ್ದು. A1 ಅಂತ ಬರೀತೀವಿ ಇಲ್ಲಿ. ಯಾಕಂದ್ರೆ ಇದು ಡಿಟರ್ಮಿನೆಂಟ್ ಆಫ್ A ನಮ್ದು ಒರಿಜಿನಲ್. ಇದು ನಾವ್ ಏನ್ ಮಾಡಿದ್ವಿ? ಮಲ್ಟಿಪ್ಲೈ ಮಾಡಿದ್ವಲ್ಲ, A1 ಅಂತ ಬರ್ಕೊಂಡ್ರಿ. ನೋಡೋಣ ಈ ತರ. ಡಿಟರ್ಮಿನೆಂಟ್ ಆಫ್ A ಎಷ್ಟು ಬಂದಿತ್ತು? 2 ನಾ? Yes, sir. Yes, sir. ಡಿಟರ್ಮಿನೆಂಟ್ ಆಫ್ A1 ನ್ಯೂ ಡಿಟರ್ಮಿನೆಂಟ್ 4 ಬಂತು. ಕರೆಕ್ಟ್ ಅಲ್ಲ? Yes, sir. ಈಗ ನೋಡ್ತಾರ್ರಿ ಪ್ರಾಪರ್ಟಿ ಏನ್ ಹೇಳುತ್ತೆ ನೋಡ್ಬಿಡೋಣ ಈಗ. ಸೊ ನಾನು ಏನ್ ಮಾಡಿದ್ದೆ? ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿದ್ದೆ. ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಪರ್ಟಿ ಏನ್ ಹೇಳ್ತತೆ? ವ್ಯಾಲ್ಯೂ ಆಫ್ ದ ನ್ಯೂ ಡಿಟರ್ಮಿನೆಂಟ್ ಈಸ್ k ಟೈಮ್ಸ್ ದ ಡಿಟರ್ಮಿನೆಂಟ್ ಅಂತ ಹೇಳುತ್ತೆ. ಹಾಗಾದ್ರೆ ವಾಟ್ ಈಸ್ ದ k? ವಾಟ್ ಈಸ್ k ಇನ್ ದಿಸ್ ಕೇಸ್? k ಅಂದ್ರೆ 2 ಅಲ್ವಾ ಇದು? k ಅಂದ್ರೆ 2 ತಾನೇ ಇಲ್ಲಿ? Yes, sir. Yes, sir. ನಾನು ಮಲ್ಟಿಪ್ಲೈ ಮಾಡಿದ್ರೆ 2 ಇಂದ, ನೀವು ಯಾವ್ದ್ರಿಂದ ಮಾಡ್ತಿರೋ ಅದರಿಂದ ಮಾಡ್ರಿ. 2 ಇಂದ ಮಾಡಿದ್ದೀನಲ್ವಾ? ಮತ್ತೆ ಹಾಗಾದ್ರೆ ಇದೇನಾಗಬೇಕು? ಇದು ಹಾಗಾದ್ರೆ 4 ಬಂದತ್ತಲ್ವಾ ನನಗೆ? 4 ಬಂದತ್ತೆ ಅಂತಂದ್ರೆ ಆನ್ಸರ್ 2 ಇಂಟು 2 ಅಲ್ವಾ? 2 ಇಂಟು 2. ಹಾಗಾದ್ರೆ ನನಗೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಗೆಟ್ಸ್ ಮಲ್ಟಿಪ್ಲೈಡ್ ಬೈ ಸ್ಕೇಲಾರ್. ಇದು ವ್ಯಾಲ್ಯೂ ಆಫ್ ದ, ಇದು ಸ್ಕೇಲಾರ್ ಅನ್ಕೊಂಡ್ರೆ ಕೆ. ಇದು ಏನಿದು? ಇದು ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಹೌದಾ? 2 ಬಂದಿದ್ದು. Yes, sir. ಕರೆಕ್ಟ್ ಅಲ್ಲ? ಅರ್ಥ ಆಯ್ತಾ? ಅಂದ್ರೆ 2k where k is 2, I mean value of the determinant is 2,
ಸ್ಕೇಲಾರ್ ಈಸ್ 2. ಸೊ ಓವರ್ ಆಲ್ ನನ್ನ ಆನ್ಸರ್ ಎಷ್ಟು ಬಂದಿತ್ತು? 4 ಬಂದಿತ್ತು. ಕರೆಕ್ಟ್ ಅಲ್ವಾ? 4 Yes, sir. 4 ಅಂತಂದ್ರೆ ಸ್ಕೇಲಾರ್ 2, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ 2, ಅಲ್ಲಿಗೆ 2 2 ಎಷ್ಟಾಯ್ತು? 4 ಆಯ್ತು ತಾನೆ? ಅದೇ ಪ್ರಾಪರ್ಟಿ ಇದು ಹೇಳೋದು. ಅರ್ಥ ಆಗ್ತಿದೆಯಾ? Yes, sir. ಎಷ್ಟು ಪ್ರಾಪರ್ಟಿ ಯಾವ್ದು ಹೇಳ್ರಿ? 4, sir. 4 ಪ್ರಾಪರ್ಟಿ ಸ್ಟೇಟ್ಮೆಂಟ್ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಬಹಳ ಸುಲಭ ಇದಾವೆ. ಸ್ವಲ್ಪ ನೀವು ಸ್ಟೇಟ್ಮೆಂಟ್ ಗಳ ಕಡೆ ಗಮನ ಕೊಟ್ಟು ನೀವೇ ನಿಮ್ಮ ಓನ್ ಡಿಟರ್ಮಿನೆಂಟ್ಸ್ ನೀವು 3x3 ತಗೊಂಡು ಟೆಸ್ಟ್ ಮಾಡ್ಬೋದಾ? ನಾನು ಒಂದೇ ಎಕ್ಸಾಂಪಲ್ ತೋರಿಸ್ತಾ ಇದೀನಿ. ಓಕೆನಾ? ಇನ್ನೊಂದು ಪ್ರಾಪರ್ಟಿ ಹೋಗೋಣ. 5th ಹೋಗೋಣ ತಡ್ರಿ. P5. If in a determinant all the elements of any row or column are 0, then value of the determinant is 0. ಈ ನಂಬರ್ಗಳು ನೋಡ್ರಿ, P1, P2, P3 ನಮ್ಮ ರೆಫರೆನ್ಸ್ ಕೊಟ್ಟಿದೀವಿ ಅಷ್ಟೇ. ನೀವು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ದಿ ನಂಬರ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಸ್ಟೇಟ್ಮೆಂಟ್ ನೋಡ್ಕೋಬೇಕು. ಓದ್ತೀರಾ? Yes, sir. If in a determinant all the elements of any row or column are 0, then value of the determinant is 0. ಅರ್ಥ ಆಗ್ತಿದೆ ಅನ್ಸುತ್ತೆ. ಪ್ರಾಪರ್ಟೀಸ್ ಎಲ್ಲ ಅರ್ಥ ಆಗ್ತದವಾ? If in a determinant all the elements of any row or column are 0, then value of the determinant is 0 ಅಂತ ಹೇಳೋದು ಪ್ರಾಪರ್ಟಿ. ಚೆಕ್ ಮಾಡೋಣ ಈಗ. ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ರಿ ನೋಡ್ರಿ. ಈ ತರ ತಂದ್ಕೊಡ್ರಿ ಇಲ್ಲಿ ಫಸ್ಟ್ 1 2 3 0 0 0 2 3 5 ಇತ್ತು ಅನ್ಕೊಡ್ರಿ. ನೋಡ್ರಿ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದ್ರಿ ಹೇಳ್ರಿ ನೀವು ಈ ಡಿಟರ್ಮಿನೆಂಟ್ ಅಲ್ಲಿ? ವಿ ಆರ್ ಅಬ್ಸರ್ವಿಂಗ್ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ಏನಾಗಿದಾವೆ? 0. ಹೌದಾ? Yes, sir. ಕರೆಕ್ಟಾ? ಆಲ್ ದ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ಆರ್ 0. ಡೈರೆಕ್ಟ್ ಆಗಿ ವಿತೌಟ್ ಎಕ್ಸ್ಪಾನ್ಷನ್ ನಾವು ಡೈರೆಕ್ಟ್ ವ್ಯಾಲ್ಯೂ ಬರೀಬಿಡ್ಬೋದು 0 ಅಂತ. ಅಥವಾ ಅದೇ ಪ್ರಾಪರ್ಟಿ ಹೇಳೋದು. ನೋಡಿ ಎಕ್ಸ್ಪಾಂಡ್ ಮಾಡಿ ನೋಡಂತ ಹೇಳಿ 0 ಬರ್ತತಾ ಇಲ್ಲ. ಪ್ಲಸ್ ಮೈನಸ್ ಪ್ಲಸ್ ಅಲ್ವಾ? ಓಕೆ. 1 ಇಂಟು ನೋಡಿ ಎಕ್ಸ್ಪಾಂಡ್ ಮಾಡಿ 0 ಮೈನಸ್ 0ನಾ ಮೈನಸ್ 2 ಇಂಟು 0 ಮೈನಸ್ 0 ಪ್ಲಸ್ 3 ಇಂಟು ಅದು ಕೂಡ 0 ಮೈನಸ್ 0ನೇ 0 ಮೈನಸ್ 0 ಪ್ಲಸ್ 0. ಅಲ್ಲಿಗೆ ಓವರ್ ಆಲ್ ನೋಡಿ ಆನ್ಸರ್ ಏನು? 0. 0. ಕರೆಕ್ಟಾ? ಸರಿನಾ? ಅದಕ್ಕೆ ನೀವು ಪ್ರಾಪರ್ಟಿ ಏನ್ ಹೇಳ್ತತೆ ನೋಡ್ಕೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು ಎಕ್ಸಾಂಪಲ್ಸ್ ನ. ನೋಡ್ರಿ ಇಲ್ಲಿ ಹಾಗಾದ್ರೆ ಅರ್ಥ ಏನು? ಪ್ರಾಪರ್ಟಿ ಪ್ರಕಾರ ಆಲ್ ದ ಎಲಿಮೆಂಟ್ಸ್ of R2 second row are 0. ಕರೆಕ್ಟಾ? therefore value of the determinant ನಮಗೆ ಏನ್ ಬಂದಿತ್ತು? 0 ಬಂತು. ಓಕೆನಾ? ಎಕ್ಸಾಂಪಲ್ 2 ತಗೊಳ್ಳೋಣ. 6 7 8 ನೋಡಿ ಈ ಡಿಟರ್ಮಿನೆಂಟ್ ನೋಡಿ ವ್ಯಾಲ್ಯೂ ಎಷ್ಟು ಬರೀತೀರಿ? ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರೀಬೋದಾ? 0, sir. ಈಗ ನೋಡ್ರಿ C2 ಅಂದ್ರೆ ಏನು? ಸೆಕೆಂಡ್ ಕಾಲಮ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ 0 ತಾನೆ? Yes, sir. ಎಕ್ಸ್ಪಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ ಮಾಡಿ ನೋಡಿ 0ನೇ ಬರುತ್ತೆ. ಆಲ್ ದ ಎಲಿಮೆಂಟ್ಸ್ ಆಫ್ C2 ಆರ್ 0. therefore ಪ್ರಾಪರ್ಟಿ ಪ್ರಕಾರ ಇದರ ವ್ಯಾಲ್ಯೂ ಏನಾಗಬೇಕು? 0 ಆಗಬೇಕು. ಹೌದಲ್ಲ? Yes, sir. ಎಕ್ಸ್ಪಾಂಡ್ ಮಾಡಿ ನೋಡಿ ಹಂಗೆ ನೀವೇ ಸೈಡಿಗೆ ಬೇಕಾದ್ರೆ ನೋಡ್ರಿ ಎಷ್ಟು ಬರೋದು ನೋಡ್ರಿ. ಎಕ್ಸ್ಪಾಂಡ್ ಮಾಡಿ ನೋಡಿ. ಅಲ್ಲ ಹಂಗೆ ನೀರು ಎನಿ ಕಾಲಮ್ ನಾವು ಎಕ್ಸ್ಪಾಂಡ್ ಮಾಡ್ಬೋದು. ಸೊ ನಿಮಗೆ 0ನೇ ಬರುತ್ತೆ.
ಮಾಡ್ರಿ, ಎಕ್ಸ್ಪಾನ್ಷನ್ ಮಾಡ್ರಿ, ನಾನು ಮಾಡಿಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಫಿಫ್ತ್ ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿಗೆ ಹೋಗೋಣ. ಸಿಕ್ಸ್ತ್ ಪ್ರಾಪರ್ಟಿ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಬಹಳ ಹೆಲ್ಪ್ ಆಗ್ತವೆ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ. If all the elements on one side, all the elements on one side of the principal diagonal, if all the elements on one side of the principal diagonal are 0, zeros, then the value of the determinant is the product of the elements of the principal diagonal. Product of the elements of the principal diagonal. ಸರ್ವಮಂಗಳ. ಎಸ್ ಸರ್. ಆರಾಮಿದ್ದೀರಾ? ಎಸ್ ಸರ್. ಊಟ ಮಾಡಿದಿರಾ? ಇನ್ನೂ ಇಲ್ಲ ಸರ್. ಪಾಪ ಅರ್ಧ ಗಂಟೆ ಗ್ಯಾಪ್ ಕೊಟ್ಟಿತ್ತಲ್ರಿ ಬಯಾಲಜಿ ಕ್ಲಾಸ್ ಆದ್ಮೇಲೆ, ಮಾಡಿಲ್ಲ? ಇಲ್ಲ ಸರ್, 1:10 ಅಂದಿದ್ರಿ, ಅದಕ್ಕೆ. 1:10 ಅಂತ ನಾನು ಅವಾಗ ಹಾಕಿದ್ದೇನ, ಲೇಟರ್ ಸ್ಟಾರ್ಟ್ ಮಾಡಿದ್ದೆ. 1:10 ಅಂತ ಬಿಟ್ಟಿದ್ರಾ ಮೇಡಮ್? ಬಿಟ್ಟಿರ್ಲಿಲ್ಲ ಅನ್ಸ್ತಲ್ಲ. ಇರ್ಲಿ. ಸಿಕ್ಸ್ ಪ್ರಾಪರ್ಟಿ ನೋಡಿ, ಧನುಶ್ರೀ ಓದ್ರಿ. Yes, sir. If all the elements are one side of the principal diagonal are zeros, then determinant is the product of the elements of the principal diagonal. ತಡೀರಿ, ಅಲ್ಲಿ ನೀವೇನು ಎಗರ್ಸ್ಬಿಟ್ರಲ್ಲ, ನೋಡ್ಕೊಳ್ರಿ. If all the elements on one side of the principal diagonal are zeros, then the value of the determinant ಏನಾಗುತ್ತಂದ್ರೆ ಪ್ರಾಡಕ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಇದೆ ಸ್ಟೇಟ್ಮೆಂಟ್. ಬರ್ಕೊಳ್ರಿ, ಈಸಿ ಇದೆ ಅದು ಬಹಳ. ಯಾವ ತರ ಅಂತ ಹೇಳ್ತೀನಿ ನೋಡ್ರಿ. ಈಗ ಇಲ್ಲೇನ್ ಹೇಳ್ತಾರೆ ಗೊತ್ತಾ, ಎಕ್ಸಾಂಪಲ್ ತಗೊಂಡ್ಬಿಡ್ತಾರೆ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಕನ್ಸಿಡರ್ ಮಾಡ್ರಿ, ಒಂದು ಡಿಟರ್ಮಿನೆಂಟ್ ಕನ್ಸಿಡರ್ ಮಾಡ್ರಿ. ಬರ್ಕೊಳ್ತಾ ಇದ್ದೀರಾ? ನೋಡಿ, ಈ ತರ ಇದೆ ಅನ್ಕೊಳ್ರಪ್ಪ ಡಿಟರ್ಮಿನೆಂಟ್. ನೀವು ನೋಡ್ರಿ, ಇಲ್ಲಿ ಇದೆಯಾ? ಇಂಪಾರ್ಟೆಂಟ್ ಇದು, ನೋಡ್ಕೊಳ್ರಿ. ಈಗ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಪಾಠ ಲೈವ್ ಕ್ಲಾಸ್ ಮಾಡುವಾಗ ಹಿಂದಿನ ತರಗತಿಗಳಲ್ಲಿ ಹೇಳಿದ್ವಿ, ಇದು ಟಾಪ್ ಲೆಫ್ಟ್ ಕಾರ್ನರ್ ಇಂದ ರೈಟ್ ಬಾಟಮ್ ಕಾರ್ನರ್ ಇರವೆಲ್ಲ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿದೆ, ಹೌದಾ? ಕರೆಕ್ಟಾ? ಓಕೆ. ಇವಿಷ್ಟು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸಾ? ಇವಿಷ್ಟು ನೋಡಿ. ಈಗ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಕೆಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ನೋಡ್ರಿ, ಇವೆಲ್ಲ 0 ಆಗಿದಾವೆ ಅಲ್ವಾ? ಅಬ್ಸರ್ವ್ ಮಾಡ್ರಿ. ಹಾಗಾದ್ರೆ ಪ್ರಾಪರ್ಟಿ ಏನ್ ಹೇಳ್ತದೆ ನೋಡ್ರಿ. ಇಫ್ ಆಲ್ ದ ಎಲಿಮೆಂಟ್ಸ್ ಆನ್ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಅಂದ್ರೆ ಪ್ರಿನ್ಸಿಪಲ್ ಡಯಾಗನಲ್ ನ ಕೆಳಭಾಗದಲ್ಲಾಗಿರ್ಬೋದು ಇಲ್ಲ ಮೇಲ್ಭಾಗದಲ್ಲ. ಇಲ್ಲಿ ನನಗೆ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಅಂತಂದ್ರೆ ಬಿಲೋ ದ ಪ್ರಿನ್ಸಿಪಲ್ ಡಯಾಗನಲ್ ಆಲ್ ದ ಎಲಿಮೆಂಟ್ಸ್ ಆರ್ 0. ನೀವು ಅಬೋ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಾರು ಇರ್ಲಿ ಬಿಡ್ರಿ, ಅದು ನನಗೆ ಸಂಬಂಧ ಇಲ್ಲ. ಬಿಲೋ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆಲ್ ದ ಎಲಿಮೆಂಟ್ಸ್ ಆರ್ 0. ಹಾಗಾದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಾಗುತ್ತೆ ಅಂತ ಪ್ರಾಪರ್ಟಿ ಹೇಳ್ತದೆ. ದೆನ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ ಪ್ರಾಡಕ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್. ಅಂದ್ರೆ ನೀವು ಇದನ್ನ ಎಕ್ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನೇನಿದೆ ಬಿಡ್ರಿ, 1 ಇದೆ, 4 ಇದೆ, 7 ಇದೆ ಅಲ್ವಾ? ಅವುಗಳನ್ನ ಗುಣಿಸ್ಬಿಟ್ರೆ ನಿಮಗೆ ಏನ್ ಆನ್ಸರ್ ಬರುತ್ತಲ್ಲ ಅದೇ ನಿಮ್ಮ ವ್ಯಾಲ್ಯೂ ಅಂತ ಹೇಳ್ತದೆ. ಅಂದ್ರೆ 7 4 ಎಷ್ಟಾಗಬೇಕು ಆನ್ಸರ್? 28 ಅಂತ ಹೇಳ್ತದೆ ಪ್ರಾಪರ್ಟಿ. ಚೆಕ್ ಮಾಡೋಣ, ಚೆಕ್ ಮಾಡತ್ತಾರೆ. 28 ಬರುತ್ತೆ.
ಇದು ಎಕ್ಸ್ಪಾಂಡ್ ಮಾಡೋಣ ಅಲ್ಲ ಫಸ್ಟ್ ಒನ್ನೇ ಮಾಡ್ಬಿಡೋಣ. ಓಕೆ ಪ್ಲಸ್ ಮೈನಸ್ ಪ್ಲಸ್ ಇದೆ 1 28 minus 0 na 20. Yes, sir. minus 2 into 0 minus 0 plus 3 into ಅದು ಕೂಡ 0 minus 0 ನೇ 0 minus 0 ನೇ ಅದು ಅಲ್ಲಿಗೆ 1 into 28 ಇದು 0 ಇದು 0 ಅಲ್ಲಿಗೆ ಆನ್ಸರ್ ನೋಡ್ರಿ ಎಷ್ಟು ಬಂತು 28 20. Yes, ಕರೆಕ್ಟಾ sir. 28. ಹಾ ಈಗ ನಾನು ಮಾತಾಡ್ತಾ ಇರೋದು 6th ಪ್ರಾಪರ್ಟಿ ಬಗ್ಗೆ ನೋಡ್ರಿ. ಈ ಪ್ರಾಪರ್ಟಿ ವಿಶೇಷತೆ ಏನಂದ್ರೆ ಇದೆ, ನೀವೇನಾದ್ರೂ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಕೆಳಭಾಗ ಅಥವಾ ಮೇಲ್ಭಾಗದಲ್ಲಿರೋ ಎಲಿಮೆಂಟ್ಸ್ ಟು ಗೆಟ್ 0, then don't worry about the expansion. Simply you can multiply the elements which are in the principal diagonal. ಅಂದ್ರೆ ಇದ್ರ ವ್ಯಾಲ್ಯೂ ಏನಾಗಿದೆ ನಮಗೆ ಅಂದ್ರೆ 1 into 4 into 7 ಇದು ಪ್ರಾಡಕ್ಟ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಇದೇನಿದೆ 28. ಅದೇ ತಾನೇ ಬಂದಿದೆ ಆನ್ಸರ್. Yes, Yes, sir. sir. Yes, sir. ಈಗ ಎರಡನೇ ಎಕ್ಸಾಂಪಲ್ ಹೋಗ್ತೀನಿ ನೋಡ್ರಿ. ಎರಡನೇ ಎಕ್ಸಾಂಪಲ್ ಹೋಗ್ತೀನಿ. ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳೋಣ. ಬಿ ತಗೊಳ್ರಿ. ಒಂದು ಇದನ್ನು ಬರೆಯೋಣ ಇಲ್ಲಿ 2 6 7 1 3 5 0 1 9 ನೋಡಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇದೀರಾ? Yes, sir. ನೋಡಿ ಈಗ ನೋಡಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ನೋಡಿ ಈಗ ಏನಾಯ್ತು ನೋಡ್ರಿ. ಈಗ ಆ ಎಕ್ಸಾಂಪಲ್ ಗಮನ ಕೊಡ್ರಿ. ಆಲ್ ದ ಎಲಿಮೆಂಟ್ಸ್ ಆನ್ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ ಅಂತಾರೆ. ಅಂದ್ರೆ ಈಗ ನೋಡ್ರಿ ಅಬೋವ್ ದ ಪ್ರಿನ್ಸಿಪಲ್ ಡಯಾಗನಲ್ ಅಲ್ವಾ, ಅಬೋವ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲ್ಲಾ ಎಲಿಮೆಂಟ್ಸ್ 0 ಇದೆ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನ್ ಹೇಳ್ರಿ ನೋಡೋಣ. ಎಕ್ಸ್ಪಾಂಡ್ ಮಾಡೋದಂಗ ಹಂಗೆ ಹೇಳೋಣ. 2 into 3 into 9 ಎಷ್ಟಾಗಬೇಕು? 54 54. Yes, sir. ಕರೆಕ್ಟಾ? 54 ನೋಡ್ರಿ ಡೈರೆಕ್ಟ್ ಬರ್ಬಿಟ್ಟೆ ನಾನೀಗ. ಇದನ್ನ ನೀವು ವೆರಿಫೈ ಮಾಡ್ಬೇಕು. ಈಗ ನೋಡಂತಾರೆ ಇಲ್ಲಿ ವೆರಿಫೈ ಮಾಡ್ಬಿಡ್ರಿ ಗೊತ್ತಾಗುತ್ತೆ. ಪ್ಲಸ್ ಮೈನಸ್ ಪ್ಲಸ್ ಅಲ್ವಾ, ವೆರಿಫೈ ಮಾಡೋಣ. 2 into 27 minus 0 ನಾ, ಆಮೇಲೆ 0 0 ಅಂತ ಇದೆ. ಎಲ್ಲ 0 ಆಯ್ತಲ್ಲ, ಆಮೇಲೆ ಅವಶ್ಯಕತೆ ಇಲ್ಲ. ಸೊ ಅಲ್ಲಿಗೆ 2 into 27 ಅಲ್ಲಿಗೆ ಎಷ್ಟಾಯ್ತಿದು? 54 Yes, sir. ಸರಿ ಇದೆಯಾ? 54 ಬಂತು ನೋಡಿ ಆನ್ಸರ್ 54. ಓಕೆನಾ? Yes, sir. ಅರಪತ್ತಂಜುಮ್ ಇದಾರಾ? Yes, sir. ಎಷ್ಟು ಪ್ರಾಪರ್ಟಿ ನಾವು ಮಾಡಿದ್ದು ಹೇಳ್ರಿ ಈ ಕ್ಲಾಸಲ್ಲಿ? ವಿ ಹ್ಯಾವ್ ಡಿಸ್ಕಸ್ಡ್ ಎಷ್ಟು 6 ಪ್ರಾಪರ್ಟೀಸಾ? 6. Yes, sir. ಎಸ್, 6 ಪ್ರಾಪರ್ಟಿ ಡಿಸ್ಕಸ್ ಮಾಡಿದೀವಿ. 6 ಕೂಡ ಸ್ಟೇಟ್ಮೆಂಟ್ ಬರ್ಕೊಡ್ರಿ. ನೀವು ನೀಟಾಗಿ ನೋಟ್ಸ್ಗೆ ಅಪ್ಡೇಟ್ ಮಾಡ್ರಿ. ಇನ್ನು 2 ಪ್ರಾಪರ್ಟೀಸ್ ಇದಾವೆ. ಒಟ್ಟು ಟೋಟಲ್ 8 ಪ್ರಾಪರ್ಟೀಸ್. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮಾಡ್ತೀನಿ 2 ಪ್ರಾಪರ್ಟೀಸ್. ಈ ಪ್ರಾಪರ್ಟೀಸ್ ಯೂಸ್ ಮಾಡಿ ವ್ಯಾಲ್ಯೂಸ್ ಆಫ್ ದ ಡಿಟರ್ಮಿನೆಂಟ್ಸ್ ನಾವು ಫೈಂಡ್ ಔಟ್ ಮಾಡಬಹುದು. ನೋಡ್ರಿ ನಿನ್ನೆ ಐ ಹ್ಯಾವ್ ಅಪ್ಲೋಡೆಡ್ 4 ಕ್ಲಾಸಸ್. ನೋಡಿದ್ರೆ ಎಲ್ಲ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದ್ರ ಮೇಲೆ. Yes, sir. ಫಾಲೋ ಮಾಡಿದ್ರೆ ಕ್ಲಾಸಸ್? Yes, sir. Yes, Yes, sir. sir. ಇನ್ನು ಯಾರು ನೋಡಿಲ್ಲ ಅಂತಂದ್ರೆ ಸ್ವಲ್ಪ ಫ್ರೀ ಟೈಮ್ ಇರುತ್ತಲ್ಲ, ಮೊಬೈಲ್ ಅವೈಲಬಿಲಿಟಿ ಇರುತ್ತೆ ಇದ್ದಾಗ ಸ್ವಲ್ಪ ಡೋಂಟ್ ವೇಸ್ಟ್ ದ ಟೈಮ್, ಗೋ ಥ್ರೂ ದ ಕ್ಲಾಸಸ್. ನೋಡ್ರಿ ನಾಳೆ ನಾನು ಟೈಮಿಂಗ್ಸ್ ನಿಮಗೆ ಸ್ವಲ್ಪ ಹಾಕ್ತೀನಿ. ಅಂದ್ರೆ ಈಗ ಆಲ್ರೆಡಿ ಹಾಕಿದ್ದೀನಿ ಕೆಲವು. ಈಗ ನಾಳೆ ಫ್ರೈಡೆ ನಮ್ದು 12 to 1 ಇತ್ತು ಕ್ಲಾಸ್. ಅದು ಈಗ ಫಿಸಿಕ್ಸ್ ಮೇಡಮ್ ಅಂತ ತಗೊಂತಾರೆ ಅಂತ ಹೇಳಿದ್ರೆ, ಅಂದ್ರೆ ನೋಡೋಣ ನಾನು ಏನಾದ್ರು ಟೈಮಿಂಗ್ಸ್ ನಿಮಗೆ ಹಾಕಿದ್ರೆ ಫಾಲೋ ಮಾಡ್ರಿ ಟೈಮಿಂಗ್ಸ್. ಅರ್ಥ ಆಯ್ತಾ? Yes, sir. Yes, sir. ಮುಂಚೆ ಬೆಳಿಗ್ಗೆ ನೋಡ್ರಿ, ಬೆಳಿಗ್ಗೆ ಸ್ವಲ್ಪ ವೇಕಪ್ ಅರ್ಲಿ. ಸೊ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಾಳ್ರಿ. ಸೊ ಕ್ಲಾಸಸ್ಗಳು ಏನಾರು ನಾವು ಹಾಕಿದ್ವಿ ಟೈಮಿಂಗ್ಸ್ ಅಂದ್ರೆ ಫಾಲೋ ದಟ್ ಕ್ಲಾಸಸ್. ಸೊ ಗೋ ಥ್ರೂ ಆಲ್ ದ ಕ್ಲಾಸಸ್ ಅಂಡ್ ಅಪ್ಡೇಟ್ ಆಲ್ ದ ನೋಟ್ಸ್ ಇನ್ ದ ನೋಟ್ಬುಕ್. ಓಕೆನಾ? Okay, sir. ಇವತ್ತಿನ ಕ್ಲಾಸ್ ಅನ್ನು ನಾನು ಎಂಡ್ ಮಾಡ್ತೀನಿ. ಎಲ್ಲ ನೋಟ್ಸ್ ಅನ್ನ ಅಪ್ಡೇಟ್ ಮಾಡ್ರಿ. ಓಕೆನಾ? Okay, sir. Okay, sir. ಓಕೆ.